ಎಲ್ರಿಗೂ ನಮಸ್ಕಾರ. ಇವತ್ತು ಬಂದು ತುಂಬ ವಿಶೇಷವಾದ ದಿನ. ಯಾಕಂತಂದರೆ ನಮ್ಮೂರಲ್ಲಿ ದೊಡ್ಡಮ್ಮ ತಾಯಿಯ ಉತ್ಸವ ಇದೆ. ಹಾಗಾಗಿ ನಾವು ಎಲ್ಲ ಊರ ಕಡೆ ಹೊರಟಿದ್ವಿ. ನಾನು ಸ್ವಲ್ಪ ಲೇಟ್ ಆಗಿದ್ದರಿಂದ ಕಾರಲ್ಲೇ ಅಲಂಕಾರ ಮಾಡಿಕೊಂಡೆ. ಇಲ್ಲಿ ಬಳೆಗಳನ್ನೂ ತೊಟ್ಕೊಂಡೆ, ತುಂಬ ಮುದ್ದಾಗಿತ್ತು. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಪೂಜೆ ಸಾಮಾನು ಅಮ್ಮ ತೊಗೊಂಡಿರಲಿಲ್ಲ, ಹಾಗಾಗಿ ತಗೊಂಡ್ವಿ. ಇಲ್ಲಿ ನಮ್ಮ ಅಪ್ಪಂಗೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಫೈನಲಿ ನಾವು ಊರನ್ನ ರೀಚ್ ಆದ್ವಿ. ಇಲ್ಲಿ ಎಂಟರ್ ಆಗ್ತಾನೆ ಫುಲ್ಲು ಹಬ್ಬದ ವೈಬ್ಸು. ನಾವು ಹೋಗೋಷ್ಟೊಳಗೆ ಅವರೆಲ್ಲ ಮಜ್ಜಿಗೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ರು. ನೆಕ್ಸ್ಟ್ ಬಂದು ಚಪ್ಪರ ಅಂತೂ ಸೂಪರಾಗಿ ರೆಡಿ ಆಗ್ತಾ ಇದೆ. ಬೀಳ್ಕೆರೆ ಬಂದು ಅಪ್ಪ ಹುಟ್ಟಿ ಬೆಳೆದಿದ್ದಂಥ ಊರು, ಹಾಗಾಗಿ ಅವರೆಲ್ಲರನ್ನೂ ಮಾತಾಡ್ಸ್ಕೊಂಡು ಬರ್ತಾ ಇದ್ರು. ಚೆನ್ನಾಗಿದ್ದೀನಿ, ಮೋಸ್ಟ್ ಸೀನಿಯರ್ ನಮ್ಮ ಅಪ್ಪನ ಫ್ರೆಂಡ್. ನಮ್ಮವ್ವ ಓದ್ಲ ಬಡ್ಡೆ 1 ವರ್ಷಕ್ಕೆ 2 ತಿಂಗಳು ಮುನ್ಸ್ಕಡ್ಕತ್ತಾಳೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ವರ್ಷದ ಮನೆಯಲ್ಲಿ ಪೂಜೆಯಲ್ಲಿ ಒಂದಾಯ್ತಾಳೆ. ನಡ್ಕಳಿ, ಬರ್ಕಳಿ, ತಿನ್ಕಳಿ. ಲೋಕೇಶ್ ಮೂರ್ತಿ ಅಂತ, ಇವ್ ನನ್ನ ಕ್ಲಾಸ್ಮೇಟ್. ಆಮೇಲೆ ನಾವು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಕಾಕಮ್ಮಗೆ ಅವ್ರ ಮನೇಲಿ ರಬ್ಬರ್ ಬೆಂಡು ಚಕ್ಕಲ ಬಗ್ಗೆ ತುಂಬಿದ್ದ. ಮೆರವಣಿಗೆ ಬರೋರೆಲ್ಲರಿಗೂ ಮಜ್ಜಿಗೆ ಕೊಡಬೇಕು. ಆವಾಗ ಲೋಟಗಳನ್ನ ತೆಗಿತಾ ಸಮಯ ವ್ಯರ್ಥ ಆಗಬಾರ್ದು ಅಂತ ಲೋಟಗಳನ್ನ ಈ ಥರ ವಿಸ್ತರಿಸಿದ್ದಾರೆ. ಹಾಗೆ ಪೂಜೆ ಸಾಮಾನುಗಳನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಮ್ಮ ತಂದೆ ಬಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಹಾಗಾಗಿ ಅವರು ಒಳಗಡೆ ಇರೋ ಕಲಾವಿದನ ತೋರಿಸ್ತಾ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾ ಇದ್ರು. ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಮಕ್ಕಳ ಹಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅತಳ ವಿತಳ ಸುತಳ ರಸಾತಳ ಪಾತಾಳಗಳನ್ನು ಪಾದದಡಿಯಲ್ಲಿಟ್ಟ ಪರಾಕ್ರಮಶಾಲಿ. ಅಷ್ಟೇ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಿ ನಾನು ಹಾಕಿರೋ ಹೂ ಸರಿಯಾಗಿದೆಯಾ, ಏನು ನನ್ನ ಅಲಂಕಾರ ಸಖತ್ತಾಗಿದೆಯಾ ಇನ್ನೂ ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಈಗ ಬಂದು ತಿರ್ಗಾ ರೋಡ್ನ ನೀರಿಂದ ಸ್ವಚ್ಛ ಮಾಡಿ ಎಲ್ಲರೂ ಅವ್ರವ್ರ ಮನೆ ಮುಂದೆ ದೊಡ್ಡದಾಗಿ ರಂಗೋಲಿ ಬಿಡ್ತಾರೆ. ನಾನು ರಂಗೋಲಿ ಬಿಡ್ತೀನಿ, ಆದರೆ ತುಂಬ ದೊಡ್ಡದು ಬಿಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಬಣ್ಣ ಹಾಕ್ತಾ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೋದೆ. ಬಟ್ ಅವರು ಕೊನೆಗೆ ಸಾಕು ನೀನು ಮಾಡಿದ್ದು ಬರೀ ವಿಡಿಯೋ ಮತ್ತು ಫೋಟೋ ತೆಗಿ ಅಷ್ಟೇ ಸಾಕು ಅಂತ ಅಂದ್ಬಿಟ್ರು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. दुर्गा दुम 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 दुर्गा लम 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 ललिता लम 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 ललिता. ಹಾಯ್ ಹೇಳು. ಬಾಯ್ ಹೇಳು. ಬಾಯ್. रविशतभासिनि रजनी चराशिनि रविशतभासिनि रजनी चराशिनि रक्त सुदोष
ಸುತೋಷಿಣಿ ಲಲಿತಾಂಬ ರಕ್ತ ಸುತೋಷಿಣಿ सुधा समुद्रान्त हृद्यन्मणिद्वीप सम्रूढ बिल्वाडवी मध्य कल्पद्रुमा कल्पकादम्ब कान्तार वासप्रिये कृत्तिवासप्रिये सर्वलोकप्रिये वल्लकी वादन प्रक्रियालोलतालिदलाबद्धताडङ्गभूषा विशेषान्विते सिद्धसम्मानिते लं 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 ललिता लं 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 ललिता ಇಲ್ಲಿ ದೇವಿನ ಜೋಕಾಲಿಗೆ ಹಾಕಿ ತೂಗ್ತಾರೆ. ಅದಾದ್ಮೇಲೆ ಮತ್ತೆ ಪೂಜೆ ಮಾಡ್ತಾರೆ ದೇವಿಗೆ. ಇದು ಊರ ಹಬ್ಬ ಆಗಿರೋ ಕಾರಣ ಊರಿನ ಜನ ಎಲ್ಲರೂ ಸೇರಿ ದೇವಿಗೆ ತಲೆ ತಗ್ಗಿಸಿ ಅವರಲ್ಲಿರೋ ಸಂಕಟ, ನೋವು, ಬೇಜಾರು, ಸಂತೋಷ ಎಲ್ಲವನ್ನೂ ಅವಳ ಹತ್ರ ವ್ಯಕ್ತಪಡಿಸಿ ದೇವಿ ಆಶೀರ್ವಾದ ಈಸ್ಕೋತಾರೆ. ತೂಗಾದ್ಮೇಲೆ ದೇವಿನ ಕೊನೆಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರೆ. ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ಹಬ್ಬದೂಟ. ಯಾರಕ್ಕೆ ತಾನೇ ಹಬ್ಬದೂಟ ಅಂತ ಅಂದರೆ ಇಷ್ಟ ಇಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಬಾಳೆದೆಲೆ ನೋಡ್ತಾನೆ ನಿಮ್ಗೆ ಗೊತ್ತಾಗಿರಬೇಕು. ಹಾಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ